ನಾವು ಬಿಜಾಪುರ ಹೋಗೋರು, ಬಸ್ ಇಲ್ಲ, ಪೇಷಂಟ್ ಐತಿ, ಹೆಂಗೆ ಮಾಡೋದು ಈಗ ಮುಂದೆ? ನಮ್ದು ತಾಳಿಕೋಟಿ ಬಿಜಾಪುರ ಹೋಗೋರು ನಾವು. ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಯಾರು ಹೊಣೆಗಾರರಿ ಇದಕ್ಕೆ? ಹುಣಸಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಸ್ತೆಗೆ ಇಳಿಯದೆ ನಿಂತ 20ಕ್ಕೂ ಹೆಚ್ಚು ಬಸ್ಗಳು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಸುಮಾರು 6 ಗಂಟೆಯಿಂದ ರಸ್ತೆಗೆ ಇಳಿಯದೆ ನಿಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಅನೇಕ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ರಾಜ್ಯಾದ್ಯಂತ ಮುಷ್ಕರ ನಡೆಸುತ್ತಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೂ ಬೇರೆ ಕಡೆ ಹೋಗಬೇಕಾದರೆ ತುಂಬಾ ತೊಂದರೆಯಾಗುತ್ತಿದೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಸಾರಿಗೆ ಇಲಾಖೆಯ ಮುಷ್ಕರ ನಡೀತಾ ಇದೆ. ಚಾಲಕರು ಮತ್ತು ನಿರ್ವಾಹಕರು ಬಸ್ಸನ್ನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೋಡಿರ್ಬೋದು. ಯಾವುದೇ ಥರ ಬಸ್ಸು ಬೀದಿಗಿಳಿತಾ ಇಲ್ಲ ರಸ್ತೆಗೆ. ಈ ಎಲ್ಲ ಬಸ್ಸುಗಳು ಸುಮಾರು ಒಂದು 15ಕ್ಕೂ ಹೆಚ್ಚು ಬಸ್ಸುಗಳು ಈ ಬಸ್ ಸ್ಟಾಪಲ್ಲಿ ನಿಂತಿದ್ದಾವೆ. ಈಗ ಸಾರ್ವಜನಿಕರು ಪ್ರಯಾಣಿಕರಿಗೆ ಯಾವ ಥರ ತೊಂದರೆ ಆಗ್ತಿದೆ ಅಂತೇಳಿ ನೇರವಾಗಿ ಸಾರ್ವಜನಿಕರಲ್ಲೇ ನಾವು ಮಾಹಿತಿ ತಿಳ್ಕೊಳ್ಳೋಣ. ಚಾಚಾ ಬರ್ರಿ. ಯಾವಾಗ ಇನ್ನೂ ಏನು ತೊಂದರೆ ಎಷ್ಟು ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ಇಲಾಖೆ. ಶಾಲೆ ಹೋಗ್ಬೇಕು. ಯಾವ ಶಾಲೆ ಸರ್? ಪರಿಸ್ಥಿತಿ ಸುಮಾರಾಗಿದ್ರಿ. ನಾವು ಬಿಜಾಪುರ ಹೋಗೋರು, ಬಸ್ ಇಲ್ಲ, ಪೇಷಂಟ್ ಐತಿ, ಹೆಂಗೆ ಮಾಡೋದು ಈಗ ಮುಂದೆ? ಯಾವ ಊರು ನಿಮ್ಮದು? ನಮ್ಮದು ತಾಳಿಕೋಟಿ ಬಿಜಾಪುರ ಹೋಗೋರು ನಾವು. ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಯಾರು ಹೊಣೆಗಾರರಿ ಇದಕ್ಕೆ? ಯಾರು ಹೊಣೆಗಾರ? ಸರ್ಕಾರನ ಹೊಣೆಗಾರ? ಮತ್ತೆ ಏನು ಮಾಡ್ತೀರಿ? ಈಗ ಬಸ್ ಇಲ್ಲ, ಪೇಷಂಟ್ ಸಹಾಯಕತ್ತಂದ ಮಾಡೋದೇನಿ? ಹಾಸ್ಪಿಟ್ಲಿಗೆ ಹೊಂಟಿವಿ. ಹಾಸ್ಪಿಟಲ್ಗೆ ಹೊಂಟಿವಿ ನಾವು. ನೀವು ಎಲ್ಲಿ ಹೋಗ್ತೀವಿ? ಎಷ್ಟು ಗಂಟೆ? ಏನು ಹೇಳ್ತೀರಿ ನೀವು ಸರ್ಕಾರಕ್ಕೆ? ಏನು ಹೇಳ್ತೀರಿ? ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಲ್ಲ ಬಸ್ಸುಗಳು. ಯಾವ ಎಷ್ಟು ಗಂಟೆ ಬಂದ್ರಿ? ಈಗ ಬಸ್ ಕರ್ನಾಟಕ ರಾಜ್ಯದಂತ ಸಾರಿಗೆ ಇಲಾಖೆಯವರು ಮುಷ್ಕರ ಮಾಡ್ತಾ ಇದ್ದಾರೆ, ಚಾಲಕರು ನಿರ್ವಾಹಕರು. ಇದರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ? ಏನು ಸಮಸ್ಯೆ ಅಂದ್ರೆ ಎಲ್ಲ ಮಾರ್ಕೆಟ್ ತಿನ್ನೋದಂಗ್ರಿ ಬದುಕೋದಂಗ್ರಿ. ಏನ್ ಮಾಡೋದು ನೋಡಿ, ಹೆಂಗ್ ಮಾಡ್ತಾರೆ ಮತ್ತೆ ಇವತ್ತೆಲ್ಲ ನಾಳೆ ಮತ್ತೆ ತ್ರಾಸ ಸಾಲಿ ಕರ್ತಕ್ಕ ಮಕ್ಕಳಿಗೆ ಸ್ವಲ್ಪ ಯೋಚನೆ ಮಾಡ್ರಿ. ನೋಡಿ, ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ಸಾರಿಗೆ ಇಲಾಖೆಯ ಮುಷ್ಕರ ಮಾಡ್ತಾ ಇದ್ದಾರೆ. ಈಗ ನೀವು ಎಲ್ಲಿ ಹೋಗ್ಬೇಕು ಸರ್? ಎಷ್ಟು ಗಂಟೆ ಬಂದಿರಿ? ಬೆಳಗ್ಗೆ ಯಾವ ಬಸ್ ತೆಗಿತಾ ಇಲ್ಲ. ಇದರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ? ಬೆಳಗ್ಗೆ ಎಷ್ಟು ಗಂಟೆ ಬಂದಿರಿ? ಬಿಜಾಪುರ ಹೋಗ್ಬೇಕು. ನೀವು ಹೋಗ್ಬೇಕು. ಇದರಿಂದ ಏನು ಸಮಸ್ಯೆ ಆಗ್ತದೆ? ತೊಂದರೆ ಅಲ್ಲ, ಪ್ರಯಾಣ ಮಾಡೋಕ್ಕೆ ಮುಂದೆ ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.